ಹಾಯ್ ಎಲ್ರಿಗೂ, ಇದು ನನ್ನ ಫಸ್ಟ್ ಮಿನಿ ವ್ಲಾಗ್ ಆಯ್ತಾ. ಎಂತ ವಿಡಿಯೋ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಇವತ್ತಿನ ದಿನ ಏನೆಲ್ಲ ನಡೀತು ಅಂತ ತೋರಿಸ್ತೇನೆ. ಬೆಳಗಿನ ಎಲ್ಲ ಕೆಲಸ ಮುಗಿಸ್ಕೊಂಡು ಅಪ್ಪ ಮತ್ತೆ ನಾನು ಪೇಟೆಗೆ ಹೋಗಿ ಬರುವಂತ ಹೋದ್ವಿ. ಅಲ್ಲೇ ಹೋಗುವಾಗ ನಮ್ಮ ಕಾಡಲ್ಲಿ ಮಾವಿನ ಹಣ್ಣು ಸಿಕ್ಕಿತು. ಈ ಮಾವಿನ ಹಣ್ಣಿನ ಸೀಸನ್ ಅಲ್ಲಿ ನಾವು ಮಾವಿನ ಹಣ್ಣು ಎಲ್ಲಿ ಸಿಕ್ಕಿದ್ರು ಕೂಡ ಬಿಡಲ್ಲ ಆಯ್ತಾ. ಹಾಗೆ ಮಾವಿನ ಹಣ್ಣನ್ನೆಲ್ಲ ಇಕ್ಕಿಕೊಂಡು ಮನೆಗೆ ವಾಪಸ್ ಹೋಗುವಾಗ ತಕೊಂಡು ಹೋಗುವ ಅಂತ ಅಲ್ಲೇ ಬದಿಯಲ್ಲಿ ಇಟ್ವಿ. ನನ್ನ ಗಾಡಿಯನ್ನು ಮನೆಯಿಂದ ಸ್ವಲ್ಪ ದೂರ ಇಟ್ಟಿದ್ದೇನೆ, ಯಾಕಂದ್ರೆ ಈ ಹಳ್ಳಿಯಲ್ಲಿ ರೋಡ್ ಎಲ್ಲ ಸರಿಯೇ ಇರುವುದಿಲ್ಲಪ್ಪ. ಹಾಗೆ ಅಪ್ಪ ಪೇಟೆಗೆ ಹೋಗಿ ಬಂದು ಪೆಪ್ಸಿ ತಿನ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಎಲ್ಲ ಕಡೆ ಮಳೆ ಬಂದಿತ್ತು, ನಮ್ಗೆ ಯಾಕೆ ಇನ್ನು ಬರ್ಲಿಲ್ಲ ಅಂತ. ಹಾಗೆ ಪೇಟೆಗೆ ಹೋಗಿ ಏನೆಲ್ಲ ತಂದ್ವಿ ಅಂತ ತೋರಿಸ್ತೇನೆ. ನಂಗೆ ನಗು ಬಂತು, ಯಾಕಂದ್ರೆ ಬೇರೆಯವರೆಲ್ಲ ಸಾಮಾನೆಲ್ಲ ತರ್ಲಿಕ್ಕೆ ಹೋದ್ರೆ ಎಷ್ಟೆಲ್ಲ ಐಟಮ್ಸ್ ಇರ್ತದೆ ಅಲ್ವಾ. ಪರವಾಗಿಲ್ಲ, ನಮ್ಮ ಮನೆಯಲ್ಲಿ ಆಲ್ರೆಡಿ ಎಲ್ಲ ಅಡಿಗೆ ಸಾಮಾನುಗಳಿತ್ತು. ಅದಕ್ಕೆ ಮನೆಯಲ್ಲಿ ಯಾವ ಅಡಿಗೆ ಐಟಮ್ ಖಾಲಿಯಾಗಿದೆ ನೋಡಿ ಅದನ್ನ ಮಾತ್ರ ತಂದ್ವಿ. ಆಮೇಲೆ ನಮ್ಮ ಕಾಡಿನಲ್ಲಿ ಸಿಕ್ಕಿದಂತ ಮಾವಿನ ಹಣ್ಣನ್ನ ತಿಂದೆ, ತುಂಬಾನೇ ಚೆನ್ನಾಗಿತ್ತು. ಈ ಮಾವಿನ ಹಣ್ಣಿನ ಸೀಸನ್ ಬಂದ್ರೆ ಸಾಕು, ಮನೆಯಲ್ಲಿ ಯಾವಾಗ್ಲೂ ಮಾವಿನ ಹಣ್ಣಿನ ರೆಸಿಪಿಗಳೇ ಇರ್ತದೆ. ಹಾಗೆ ನಮ್ಗೆ ಎಷ್ಟು ಮಾವಿನ ಹಣ್ಣು ತಿಂದ್ರು ಕೂಡ ಬೋರ್ ಆಗಲ್ಲ. ಇವತ್ತಂತೂ ಮಾವಿನಕಾಯಿ ಪುಳಿ ಮುಂಚಿಯಲ್ಲಿ ಊಟ ಮಾಡಿದೆ. ನೀವು ಕೂಡ ಊಟ ಮಾಡಿ. ಬಾಯ್.